ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೃಷ್ಣರಾಜಸಾಗರ ಜಲಾಶಯವು ತುಂಬಿರುವ ಶುಭ ಸಂದರ್ಭದಲ್ಲಿ ಕಾವೇರಿ ಮಾತೆಯ ಪೂಜೆ ಹಾಗೂ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ನಡೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಸೇರಿದಂತೆ ಸಚಿವರು ಹಾಗೂ ಅಧಿಕಾರಿಗಳು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಹಾಲು ಪುಷ್ಪ ಹಾಕಿ ಬಾಗಿನ ಸಮರ್ಪಣೆ ಮಾಡಿದರು. ಪ್ರಾರ್ಥನೆಯನ್ನ ಸಲ್ಲಿಸಿ ಕ್ಷೀರಾಭಿಷೇಕವನ್ನ ಮಾಡಿ ಬಾಗಿನವನ್ನ ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ. ನಂತರ ವೇದಿಕೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಪ್ರಾರ್ಥನೆ ಈ ಜ್ಯೋತಿ ಬೆಳಗುವಂತಹ ಕೈಂಕರ್ಯದಲ್ಲಿ ಅಡಗಿದೆ. ನಂತರ ಮಾತನಾಡಿದ ಅವರು, ಕಾವೇರಿ ನಮ್ಮೆಲ್ಲರ ಜೀವನದಿ. 1 ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಪ್ರಕೃತಿಯ ವಿಕೋಪದಿಂದ ಅಣೆಕಟ್ಟೆ ತುಂಬಿಲ್ಲ. ಈ ಬಾರಿ ಉತ್ತಮವಾಗಿ ಮಳೆಯಾಗಿದೆ. ಹಾಗಾಗಿ 3ನೇ ಬಾರಿಗೆ ಬಾಗಿನ ಸಮರ್ಪಿಸಿದ್ದೇನೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವ 4 ಜಲಾಶಯಗಳು ಭರ್ತಿಯಾಗಿವೆ. ಈಗ ಇರುವ 114 ಟಿಎಂಸಿ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕಿದೆ. ಕೊನೆಯ ಭಾಗದ ರೈತರ ಜಮೀನಿಗೆ ನೀರು ತಲುಪಿಸುವ ಸಲುವಾಗಿ ನಾಲೆಗಳ ಅಭಿವೃದ್ಧಿ ಮಾಡಲಾಗುತ್ತೆ. ಕಾವೇರಿ ವಿವಾದ 4 ರಾಜ್ಯಗಳಿಗೆ ಸಂಬಂಧಿಸಿದ್ದು ಈ ವ್ಯಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿದೆ. ಇನ್ನು ಕೋರ್ಟ್ ಆದೇಶದಂತೆ 80 ಕ್ಯೂಸೆಕ್ ನೀರು ಹರಿದು ಹೋಗಿದೆ. ಕಾವೇರಿ ನೀರು ಪೋಲಾಗದಂತೆ ತಡೆಯೋದಕ್ಕೆ ಶಾಶ್ವತ ಪರಿಹಾರ ಮೇಕೆದಾಟು ಯೋಜನೆ. ಈ ಯೋಜನೆ ಮಂಜೂರು ಮಾಡಲು ಕೇಂದ್ರ ಸರ್ಕಾರ ಅನುಮತಿ ನೀಡೋದಿಲ್ಲ. ಯೋಜನೆ ಜಾರಿಯಾದರೆ 65 ಟಿಎಂಸಿ ನೀರು ಶೇಖರಣೆಯಾದರೆ ವಿದ್ಯುತ್ ತಯಾರಿಕೆ, ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಹಾಗೂ ಮಳೆ ಬಾರದ ದಿನಗಳಲ್ಲಿ ಸಂಕಷ್ಟಕ್ಕೆ ನೀರು ಬಳಕೆಯಾಗುತ್ತೆ. ಇಲ್ಲಿಂದ ಆಯ್ಕೆಯಾದ ಸಂಸದರು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕು. ಆದರೆ ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಮಾತನಾಡಲಿಲ್ಲ ಅಂತ ರಾಜ್ಯದ ಸಂಸದರ ವಿರುದ್ಧ ಹರಿಹಾಯ್ದರು. ವಿರೋಧ ಪಕ್ಷದ ನಾಯಕರು ಸುಳ್ಳು ಆರೋಪ ಮಾಡಿ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೃಷಿ ಇಲಾಖೆಯಿಂದ ರೈತರಿಗೆ ಬೇಕಾದ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಇನ್ನಿತರ ಕೃಷಿ ಸಾಮಗ್ರಿಗಳನ್ನು ನೀಡಲಾಗಿದೆ. 3,450 ಕೋಟಿ ಹಣವನ್ನು ಕೇಂದ್ರದಿಂದ ಸುಪ್ರೀಂ ಕೋರ್ಟ್ ಮೂಲಕ ಪಡೆದು ಬರ ಪರಿಹಾರವನ್ನು ಸಹ ಸಮರ್ಪಕವಾಗಿ ಹಂಚಿಕೆ ಮಾಡಲಾಗಿದೆ. ಬಡವರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವ ಈ ಬಾರಿಯ ಬಜೆಟ್ನಲ್ಲಿ 3,71,000 ಕೋಟಿ ಹಣವನ್ನು ಘೋಷಣೆ ಮಾಡಿ ಎಲ್ಲ ಇಲಾಖೆಗೂ ಅನುದಾನವನ್ನ ನೀಡಿದ್ದೇವೆ ಎಂದರು. ಕಾವೇರಿ ನದಿ ನಮ್ಮೆಲ್ಲರ ಜೀವನದಿ. ಆ ನದಿ ಇವತ್ತು ತುಂಬಿ ಹರಿತಾ ಇದೆ. ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಕಾವೇರಿ ನದಿಯಲ್ಲಿ ಹೋಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಕನ್ನಂಬಾಡಿ ಕಟ್ಟೆ ಅದರ ಸಾಮರ್ಥ್ಯ ಇರ್ತಕ್ಕಂಥದ್ದು 49.45 ಅಡಿ ಟಿಎಂಸಿ. 49.452 ಟಿಎಂಸಿ ಹೆಚ್ಚು ಕಡಿಮೆ ಪೂರ್ಣ ತುಂಬಿದೆ. ಕಳೆದ ವರ್ಷ ತುಂಬಿರಲಿಲ್ಲ. ನಾನು ಇವತ್ತು ಅತ್ಯಂತ ಸಂತೋಷದಿಂದ ನಾನು ಡಿಕೆ ಶಿವಕುಮಾರ್ ಮತ್ತು ಚಲುವರಾಯಸ್ವಾಮಿ ಎಲ್ಲ ಸಚಿವರು, MLAಗಳು ಎಲ್ಲರೂ ಸೇರಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಬಹಳ ಗೌರವದಿಂದ ಬಾಗಿನವನ್ನು ಅರ್ಪಿಸಿದ್ದೀವಿ. ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಪ್ರತಿ ವರ್ಷನೂ ಕೂಡ ಕನ್ನಂಬಾಡಿ ಕಟ್ಟೆ ಇದೇ ರೀತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ. ಯಾಕಂದ್ರೆ ಪ್ರಕೃತಿಯ ವಿಕೋಪಕ್ಕೆ ನಾವೆಲ್ಲರೂ ಕೂಡ ಅನೇಕ ಸಾರಿ ಒಳಗಾಗ್ತೀವಿ. ಪ್ರಕೃತಿಯ ವಿಕೋಪದಿಂದ ಕೆಲವು ಸಾರಿ ಕನ್ನಂಬಾಡಿ ಕಟ್ಟೆ ತುಂಬಲಿಕ್ಕೆ ಆಗಿಲ್ಲ. ಅನೇಕ ವರ್ಷ ನಾನು ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು ಇದು 3ನೇ ಬಾರಿ. ಹಿಂದೆ 2 ಬಾರಿ ಬಾಗಿನ ಅರ್ಪಿಸಿದೆ.
14-15 2 ಬಾರಿ ಅರ್ಪಿಸಿದ್ದೀನಿ. ಈಗ ಒಮ್ಮೆ ಅರ್ಪಿಸ್ತಾ ಇದ್ದೇನೆ. ಪ್ರಕೃತಿನಲ್ಲಿ ಆಗಾಗ್ಗೆ ನಾವು ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸಾರಿ ಮಳೆ ನಮ್ಮ ನಿರೀಕ್ಷೆಯಷ್ಟು ಮಳೆ ಬಂದಿರಲ್ಲ. ಅಂತ ಸಂದರ್ಭಗಳಲ್ಲಿ ಕನ್ನಂಬಾಡಿ ಕಟ್ಟಿನೂ ಕೂಡ ತುಂಬಲ್ಲ, ಬೇರೆ ಜಲಾಶಯಗಳು ಕೂಡ ತುಂಬಲ್ಲ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆದಾಗ ಮಾತ್ರ ನಮ್ಮ ಜಲಾಶಯಗಳು ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕನ್ನಂಬಾಡಿ ಕಟ್ಟಿನಲ್ಲಿ ಸುಮಾರು 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೀತಾ ಇದೆ. ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ತಟ್ಟೆ. 92 ವರ್ಷ ತುಂಬಿದ ಅಣೆಕಟ್ಟೆಗೆ ಬಾಗಿನ ಅರ್ಪಿಸಿ ರಾಜ್ಯದ ಜನರ ಒಳಿತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇವೆ. ಮಳೆಗೆ ಯಾವ ಪಕ್ಷ ಅಧಿಕಾರದಲ್ಲಿದೆ ಎಂಬುದು ತಿಳಿದಿಲ್ಲ. ಕೃಷಿ ವಿಶ್ವವಿದ್ಯಾನಿಲಯವನ್ನ ಮಂಡ್ಯದಲ್ಲಿ ನಿರ್ಮಾಣ ಮಾಡಿ ಮತ್ತೊಂದು ಗರಿ ತೊಡಿಸುವ ಕೆಲಸವನ್ನ ಮಾಡಲಾಗುತ್ತೆ. ರಾಜ್ಯದಲ್ಲಿರುವ 80 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಈಗಾಗಲೇ 66 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಕೃಷಿ ಕಾರ್ಯ ನಡೀತಾ ಇದೆ. ಜಿಲ್ಲೆಯ ಕೊನೆಯ ಭಾಗಕ್ಕೂ ನೀರು ತಲುಪಿಸುವಂತಹ ಕೆಲಸವನ್ನ ಎಲ್ಲರೂ ಕೈಜೋಡಿಸಿ ಮಾಡಬೇಕಾಗುತ್ತೆ. ಮೇಕೆದಾಟು ಕಾವೇರಿ ನದಿ ನೀರಿನ ಸಮಸ್ಯೆಗೆ ಒಂದು ಪರಿಹಾರ, ಅದಕ್ಕಾಗಿ ಹೋರಾಟವನ್ನ ಮಾಡಿದ್ದೇವೆ. ಅದಕ್ಕಾಗಿ ಕಾನೂನನ್ನ ಎದುರು ಹಾಕೊಂಡಿದ್ದೇವೆ. ಅಂದು ಮಾಡಿದ ಪ್ರತಿಜ್ಞೆಯಂತೆ ಜನರ ಋಣವನ್ನ ತೀರಿಸುವಂತಹ ಕೆಲಸವನ್ನ ಮಾಡುತ್ತೇವೆ ಎಂದರು. ಇನ್ನು ಮುಂದುವರೆದು ಮಾತನಾಡಿದ ಅವರು, ರಾಜಕೀಯ ಭಿನ್ನಾಭಿಪ್ರಾಯವಿದ್ರೂ 177 ಟಿಎಂಸಿ ನೀರು ಪೋಲಾಗದ ಹಾಗೆ ನಮ್ಮ ಅಧಿಕಾರದ ಅವಧಿಯಲ್ಲೇ ಮೇಕೆದಾಟು ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಂತಾಗಲಿ. ಕಳೆದ ಬಜೆಟ್ನಲ್ಲಿ ಪ್ರವಾಸಿ ತಾಣವಾದ ಬೃಂದಾವನ ಉದ್ಯಾನವನ್ನ ಅಭಿವೃದ್ಧಿಗಾಗಿ ಯೋಜನೆ ರೂಪಿಸಿ ಅನುಮೋದನೆಯಾಗಿದೆ. ರೈತರಿಂದ ಜಮೀನನ್ನ ಪಡೆಯದೆ ಸರ್ಕಾರದಲ್ಲಿರುವ ಜಮೀನಿನಲ್ಲೇ ಅಣೆಕಟ್ಟೆಯ ಭದ್ರತೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಯೋಜನೆ ಮಾಡಿ ಗಂಗಾರತಿ ರೀತಿಯಲ್ಲಿ ಕಾವೇರಿ ಮಾತೆಗೆ ಪ್ರತಿ ವಾರ ಆರತಿ ಮಾಡೋದಕ್ಕೆ ನಿಯೋಗವನ್ನ ರೂಪಿಸಲಾಗಿದೆ. ಕಾವೇರಿ, ಕಬಿನಿ, ಹೇಮಾವತಿ ಜಲನಯನ ಪ್ರದೇಶಗಳಲ್ಲಿ ಕಾವೇರಿ ನಿಗಮದಿಂದ ಒಬ್ಬರು ನೀರುಗಂಟಿ, ಒಬ್ಬರು ಪ್ರಗತಿಪರ ರೈತರು ಹಾಗೂ ಒಬ್ಬ ಅಭಿಯಂತರರಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನ ರೂಪಿಸುವುದಾಗಿ ತಿಳಿಸಿದರು. ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನ ಪಡೆದು ರಾಜ್ಯದ ಜನತೆಗೆ ಉತ್ತಮವಾದಂತಹ ಮಳೆ ಸಿಗಲಿ ಅಂತ ಹೇಳಿ ನೀವೆಲ್ಲ ಪ್ರಾರ್ಥನೆಯನ್ನ ನಾವು ಮಾಡಿದ್ದೇವೆ. ಮೇಲ್ಗಡೆಯಿಂದ ಮೋಡಕ್ಕೆ, ಪ್ರಕೃತಿಗೆ, ಈ ತಾಯಿಗೆ ಯಾರು ಅಧಿಕಾರದಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅವಕ್ಕೆ ಯಾವಕ್ಕೂ ಗೊತ್ತಿಲ್ಲ. ನಿಮ್ಮ ಬದುಕು, ನಿಮ್ಮ ಭಾವನೆ, ನಿಮ್ಮ ಭಕ್ತಿ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವೆಲ್ಲ ಸೇರಿ ಪ್ರಾರ್ಥನೆಯನ್ನ ನಾವು ಮಾಡ್ತೇವೆ. ಮನುಷ್ಯನ ಪ್ರಯತ್ನ ವಿಫಲ ಆಗ್ಬೋದು, ಆದ್ರೆ ಪ್ರಾರ್ಥನೆಗೆ ಫಲ ಸಿಗ್ತದೆ ಅನ್ನೋದಕ್ಕೆ ಈ ತಾಯಿ ತುಂಬ ಹರಿತಾ ಇರೋದೇ ಒಂದು ದೊಡ್ಡ ಸಾಕ್ಷಿ. ನಮ್ಮ ಸ್ನೇಹಿತರಾದಂತ, ನಿಮ್ಮ ಕ್ಷೇತ್ರದ ಶಾಸಕರಾದಂತ, ಈ ಜಿಲ್ಲೆಯ ಸ್ಥಳೀಯ ಶಾಸಕರಾದಂತ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅನೇಕ ವಿಚಾರಗಳನ್ನ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ನಮ್ಮ ಚಲರಾಯಸ್ವಾಮಿ ಅವರು, ನಿಮ್ಮ ಜಿಲ್ಲಾ ಮಂತ್ರಿ, ಅವರ ರೈತ ಬದುಕನ್ನು ಅಚ್ಚುಕಟ್ಟು ಮಾಡಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಒಂದು ಸಮರ್ಪಕವಾದಂತ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಜಿಲ್ಲೆಗೆ ಒಂದು ಇತಿಹಾಸ ಪುಟಕ್ಕೆ ಸೇರಬೇಕು ಅಂತ ಹೇಳಿ ಈ ಜಿಲ್ಲೆಯಿಂದ ಕೃಷಿ ವಿಶ್ವವಿದ್ಯಾಲಯನ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಜಿಲ್ಲೆಗೆ ಒಂದು ದೊಡ್ಡ, ರೈತರ ಬದುಕಿಗೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಭಾರತದ 7 ಪವಿತ್ರವಾದಂತಹ ನದಿಗಳಲ್ಲಿ ನಮ್ಮ ಕಾವೇರಿ ನದಿ ಕೂಡ ಒಂದು. ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಈ 7 ಕೂಡ ಈ ಭಾರತ ಭೂಮಿಯ ಪ್ರತಿಯೊಂದು ಜನರು ಕೂಡ ಅವರ ಬದುಕಿಗೆ, ಕುಡಿಯೋ ನೀರಿಗೆ, ವ್ಯವಸಾಯಕ್ಕೆ, ಕೈಗಾರಿಕೆಗೆ ಎಲ್ಲರೂ ಕೂಡ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೇವೆ. ನಮ್ಮ ಸರ್ಕಾರ ಈ ವರ್ಷ 82 ಲಕ್ಷ ಹೆಕ್ಟೇರ್ಗೆ ಬಿತ್ತೆ ಕಾರ್ಯವನ್ನ ಈಗಾಗಲೇ ಕಾರ್ಯಕ್ರಮವನ್ನ ರೂಪಿಸಿಕೊಂಡು ಗುರಿಯನ್ನ ಹೊಂದ್ಕೊಂಡಿದೆ.
ಇನ್ನು ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿರುವ ಕೆಆರ್ಎಸ್ ಅಣೆಕಟ್ಟೆಗೆ ಭಾವನಾತ್ಮಕ ಸಂಬಂಧವಿದೆ. ಕಾವೇರಿ ವಿಚಾರದಲ್ಲಿರುವ ಕರ್ನಾಟಕ ಹಾಗೂ ತಮಿಳುನಾಡಿನ ವಿವಾದವನ್ನು ಬಗೆಹರಿಸಲು ಸಾಧ್ಯವೇ ಇಲ್ಲ. ನೀರು ನಿರ್ವಹಣೆ ಮಾಡುವುದಕ್ಕೆ 2 ಸಮಿತಿಗಳನ್ನು ಸಹ ರಚನೆ ಮಾಡಲಾಗಿದೆ. ಇಲ್ಲಿನ ದೈವದ ಆಶೀರ್ವಾದದಿಂದ ಮಳೆಯ ಕೃಪೆ ಉಂಟಾಗಿ ಅಣೆಕಟ್ಟೆ ಭರ್ತಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬರಗಾಲ ಎನ್ನುವಂತಹ ಅಪವಾದವನ್ನು ಕೂಡ ದೂರ ಮಾಡಿದೆ. 3ನೇ ಬಾರಿಗೆ ಕಾವೇರಿ ಮಾತೆಯ ಮಡ್ಲಿಗೆ ಬಾಗಿನ ಸಮರ್ಪಣೆ ಮಾಡಿದ್ದಾರೆ. ವಿರೋಧ ಪಕ್ಷ ಟೀಕೆ ಮಾಡುವ ಅವಕಾಶವಿದೆ ಅಂತ ಸುಳ್ಳು ಆಪಾದನೆ ಮಾಡಬಾರದು. ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರನ್ನು ಒದಗಿಸಿ 1 ವರ್ಷದಲ್ಲಿ ಇದ್ದ ಬರಗಾಲವನ್ನು ನಮ್ಮ ಸರ್ಕಾರ ಯಶಸ್ವಿಯಾಗಿ ನಿಭಾಯಿಸಿದೆ. ನೀಡಿದ ಗ್ಯಾರಂಟಿ ಯೋಜನೆಯ ಜೊತೆಗೆ ರೈತರಿಗೆ ಅನುಕೂಲವಾಗುವ ಕೆಲಸವನ್ನು ಕೂಡ ಮಾಡಿದೆ. ರಾಜ್ಯದ ಬರಕ್ಕೆ ಸ್ಪಂದನೆ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಆದೇಶದಂತೆ 3,450 ಕೋಟಿ ಹಣವನ್ನು ಪಡೆದು ಸಮರ್ಪಕವಾಗಿ ಹಂಚಿಕೆ ಮಾಡಿದ್ದೇವೆ. ರೈತರ ಸಮಸ್ಯೆಗೆ ನಮ್ಮ ಸರ್ಕಾರ ಬದ್ಧವಾಗಿತ್ತು. ಬೃಂದಾವನ ಉದ್ಯಾನವನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೇರಿಸುವ ಕೆಲಸವನ್ನ ಮಾಡಲಾಗುತ್ತೆ ಎಂದರು. ತಮಿಳುನಾಡು ನಮಗಿರ್ತಕ್ಕಂಥ ಅನೇಕ ವ್ಯತ್ಯಾಸಗಳಿದ್ರು, ರಾಜಕೀಯವಾದಂತ ವ್ಯತ್ಯಾಸ ಇರಬಹುದು, ಆದರೆ ರೈತರ ನಿಜವಾದಂತ ಸಮಸ್ಯೆ ಸ್ಪಂದಿಸ್ತಕ್ಕಂಥ ವಿಚಾರ ಇರಬಹುದು. ಆದರೆ ಸ್ವತಂತ್ರದ ನಂತರ, ಸ್ವತಂತ್ರದ ಪೂರ್ವ ಅನೇಕ ವರ್ಷಗಳಿಂದ ಈ ಸಮಸ್ಯೆ ನಿಮ್ಮ ಜೊತೆಗೂಡಿದೆ. ಅದನ್ನ ಯಾರೂ ಸಹ ಇವತ್ತು ನಾಳೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ, ಟ್ರಿಬ್ಯುನಲ್ ಎಲ್ಲವೂ ಆಗಿ ಅಂತಿಮವಾಗಿ 1-2 ಕಮಿಟಿಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಮಾಡಿ ಅದರಿಂದ ನಮ್ಮ ಮತ್ತು ತಮಿಳುನಾಡಿನ ಒಂದು ಸಮಸ್ಯೆಯನ್ನ ಆಗಿಂದ ಹಾಗೆ ಬಗೆಹರಿಸಲಿಕ್ಕೆ ಮತ್ತು ಕಮಿಟಿಗಳನ್ನ ಫಾರ್ಮ್ ಮಾಡಿ 2 ಸರ್ಕಾರ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ಮತ್ತು ಪುದುಚೇರಿಯ ಒಂದು ಕಮಿಟಿಯನ್ನು ಮಾಡಿದರು. ಈ ವೇದಿಕೆಯಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ, ಶಾಸಕರಾದ ನರೇಂದ್ರ ಸ್ವಾಮಿ, ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ರವಿಕುಮಾರ್ ಗೌಡ ಗಣಿಕ, ಕೆಎಂ ಉದಯ್, ಎಚ್.ಟಿ. ಮಂಜು, ತನ್ವೀರ್ ಸೇಠ್, ಪುಟ್ಟರಂಗ ಶೆಟ್ಟಿ, ದಿನೇಶ್ ಗೂಳಿಗೌಡ, ಮಂಡ್ಯ ಮೈಸೂರಿನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ಹಲವು ಜನಪ್ರತಿನಿಧಿಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಸಭೆ ಮೈಸೂರಿನ ಕಲ್ಯಾಣಿ ಹೋಟೆಲ್ನಲ್ಲಿ ನಡೆಯಿತು. ಸಭೆಯನ್ನು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಸಿಜೆ ಗಂಗಾಧರ್ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 15 ಲಕ್ಷ ಸದಸ್ಯತ್ವದ ಹಣವನ್ನು ಕೇವಲ ಮಕ್ಕಳ ಪ್ರತಿಭಾ ಪುರಸ್ಕಾರ, ವಿಧವೆ ವೇತನಕ್ಕೆ ಮಾತ್ರ ಬಳಸಲಾಗ್ತಾ ಇದೆ. ಸೆಪ್ಟೆಂಬರ್ 16ರಂದು ಮೈಸೂರಿನ ಕಲಾಮಂದಿರದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಯಾವುದು ಮೆಂಬರ್ಶಿಪ್ ₹1 ದುಡ್ಡು ತೆಗಿತಾ ಇಲ್ಲ. ಅದನ್ನ ಆಲ್ರೆಡಿ FD ಮಾಡಿದ್ವಿ 15 ಲಕ್ಷ ರೂಪಾಯಿನ. ಸ್ವಾಮೀಜಿ ಅವರು ಹೇಳಿದ್ದಾರೆ ಆ ದುಡ್ಡನ್ನ ಮುಟ್ಟಬಾರದು ತಗೊಂಡಿದ್ದ. ಆ ದುಡ್ಡಲ್ಲಿ ಬರೋ ದುಡ್ಡಿನಲ್ಲಿ ಬರೀ ಬಡ್ಡಿ ದುಡ್ಡು, ಆ ಬಡ್ಡಿ ದುಡ್ಡಿನಲ್ಲಿ ಮಕ್ಕಳಿಗೆ ಪೂರ್ತಿ ಏನ್ ಫಂಕ್ಷನ್ ಮಾಡ್ತೀವಿ, ಪ್ರತಿಭಾ ಪುರಸ್ಕಾರ, ವಿಧವೆ ವೇತನ ಅದನ್ನ ಖರ್ಚು ಮಾಡಬೇಕು. ಯಾವುದೇ ದುಡ್ಡನ್ನ ನಿಮ್ಮ ದುಡ್ಡನ್ನ ಪೂಜೆಗೆ, ಫಂಕ್ಷನ್ಗಳಿಗೆ ಖರ್ಚು ಮಾಡಲ್ಲ. ನಾವು ನಮ್ಮ ದುಡ್ಡುಗಳಲ್ಲಿ ಖರ್ಚು ಮಾಡ್ತೀವಿ. ಈ ಪದಗ್ರಹಣ ಮೈಸೂರಲ್ಲಿ ಕಲಾಮಂದಿರದಲ್ಲಿ 14ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ ಸ್ವಾಮೀಜಿಯವರು. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿಗೆ 5,000 ಜನ ಸೇರಿಸಬೇಕು, 5,000 ಜನ ಸೇರಿಸಬೇಕು ಅಂತ ನಮಗೆ ಆದೇಶ ನೀಡಿದ್ದಾರೆ. ಅದರಿಂದ ಮಂಡ್ಯದಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ, ಮಂಡ್ಯದಲ್ಲಿ ನಾನು ಹೇಳ್ತೀನಿ, ಎಲ್ಲರಿಗೂ ಫೋನ್ ಮಾಡಿ 1,000 ಜನ ಸೇರಿಸಕ್ಕೆ ಹೇಳ್ತೀನಿ ಮಂಡ್ಯದಿಂದ ಅಂತ ಹೇಳಿದ್ದಾರೆ. ಅದರಿಂದ ಮಂಡ್ಯದವರು ಏನೇನು ಇದ್ದಾರೆ, ಅಧ್ಯಕ್ಷರು ಮತ್ತು ಅಲ್ಲಿ ನಮ್ಮ ಕಾರ್ಯ ಇವರು ಇದ್ದಾರೆ, ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು. ಮಂಡ್ಯನೇ ನಮಗೆ ಗೌರವದಲ್ಲಿ ಜಾಸ್ತಿ ಬರಬೇಕು. ಗೌರವಾಧ್ಯಕ್ಷರು ರಾಮಚಂದ್ರಪ್ಪ ಮಾತನಾಡಿ, ನಮ್ಮ ಸಮುದಾಯದಲ್ಲಿ ಕಡುಬಡವರಿದ್ದಾರೆ. ಅವರಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ನಮ್ಮ ಸಂಘಟನೆಯಿಂದ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ಮಾಡಬೇಕು ಎಂದರು. ಸಮುದಾಯದಲ್ಲಿ ಕಡುಬಡವರು ಇದ್ದಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರೆ, ಬಿಲೋ ಪಾವರ್ಟಿ ಇದ್ದಾರೆ. ಆದರೆ ಅದರಲ್ಲಿ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಏನು ಇವತ್ತು ಅವರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅಂತ ಎಲ್ಲ ಸಮಸ್ಯೆಗಳನ್ನ ಇವತ್ತು ನಮ್ಮ ಒಂದು ಸಂಘದಿಂದ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಬೇಕಂತ ಹೇಳಿ ಇವತ್ತು ನಾಗಣ್ಣವರು ನಮ್ಮ ಜೊತೆಯಲ್ಲಿ ಸುಮಾರು 5 ವರ್ಷಗಳ ಕಾಲ ಅವರು ನಮ್ಮಲ್ಲಿ ಬಂದು ಸಂಘಟನೆಯನ್ನು ಮಾಡಿದರು. ದುರ್ದೈವ ಅವರು ಆರೋಗ್ಯ ಸರಿ ಇಲ್ಲದ ಕಾರಣ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರಿಗೆ ಕೂಡ ಇವತ್ತು ನಾವು ನೆನೆಸ್ಕೊಂಡೇ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ ಮಾತನಾಡಿ, ಕೂಡು ಒಕ್ಕಲಿಗರಿಗೆ ಆದ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದರು. ಕೂಡು ಒಕ್ಕಲಿಗರಿಗೆ ತೊಂದರೆಯನ್ನು ಕೊಟ್ಟುಕೊಂಡು ಬರ್ತಾ ಇದ್ರು. ಈ ವಿಚಾರ ನಮ್ಮ ಆ ಭಾಗದ ಸಮುದಾಯದ ಮುಖಂಡರೆಲ್ಲ ಸೇರಿ ನಮ್ಮ ದೊಡ್ಡವರು ಬಾಲಗಂಗಾಧರ ಸರಸ್ವತಿ ಹತ್ರ ಬಂದು ಈ ಥರ ಆಗ್ತಾ ಇದೆ ಸಮಿತಿ ನಮ್ಮ ಭಾಗದಲ್ಲಿ, ದಯವಿಟ್ಟು ನೀವು ನಮ್ಮ ನೆರವಿಗೆ ಬರಬೇಕು ಅಂತ ಹೇಳಿ ಅವರು ಕೇಳ್ಕೊಂಡಾಗ ಸ್ವಾಮೀಜಿಯವರು ಆಯ್ತಪ್ಪ ಬರ್ತೀವಿ, ನಿಮ್ಮ ಭಾಗದಲ್ಲಿ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿ
ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿ. ಇನ್ನು ಮಹಿಳಾ ಘಟಕದ ಅಧ್ಯಕ್ಷೆ ಶಾಂತಾ ಸುರೇಂದ್ರ ಮಾತನಾಡಿ, ಪದಗ್ರಹಣ ಕಾರ್ಯಕ್ರಮಕ್ಕೆ ಹೆಚ್ಚು ಜನರನ್ನ ಕರೆತರೋದಕ್ಕೆ ಪದಾಧಿಕಾರಿಗಳು ಶ್ರಮ ವಹಿಸಬೇಕು ಎಂದರು. ಪದಗ್ರಹಣಕ್ಕೆ ಜನ ಸೇರ್ಕೊಳ್ತಾರೆ ಅಂತ ನಮ್ಮ ಅನಿಸಿಕೆ. ಯಾಕೆಂದ್ರೆ ನಾವೊಂದೆರಡು ಮಹಿಳಾ ಸಮಾವೇಶ ಒಕ್ಕಲಿಗರದ್ದು ಗುರುಗಳ ಆಶೀರ್ವಾದದಿಂದ ಶಿವಮೊಗ್ಗದಲ್ಲಿ ಮಾಡಿದ್ದು ನನ್ನ ಅಧ್ಯಕ್ಷತೆಯಲ್ಲಿ. ಆ ದೃಷ್ಟಿಯಿಂದ ಹೇಳ್ತಿರೋದು, ಈ ಸೇರಿಸೋದನ್ನ ನಾವು ನೋಡಬೇಕು, ಖರ್ಚು ವೆಚ್ಚದನ್ನ ನಾವು ಇವಾಗ ಕುತ್ಕೊಂಡು ಮಾತಾಡಬೇಕು, ಮತ್ತೆ ಇನ್ನು ಮುಂದಕ್ಕೆ ಏನೇನಿದೆ ಅದನ್ನೆಲ್ಲರೂ ನಾವು ರೆಡಿ ಮಾಡಬೇಕು. ಹಾಗೆ ಇನ್ನೊಂದು ಸಿಹಿ ಸುದ್ದಿ, ನಮ್ಮ ತಾಂಡವರಾಜಣ್ಣರು ಮತ್ತೆ ನಮ್ಮ ರಮಾ ಅವ್ರ ಮನೆ ಬಿಲ್ಡಿಂಗ್ ಮೇಲೆ ಜಾಗ ಕೊಡ್ತೀವಿ ಆಫೀಸ್ಗೆ ಅನ್ನೋದು ಒಂದು ದೊಡ್ಡ ಸುದ್ದಿ ಹಚ್ಚಿದ್ದಾರೆ. ನಾನು ಹೋಗಿರಲಿಲ್ಲ ಆ ದಿವಸ. ಮಹಾಪೋಷಕರಾದ ಅನುರಾಧಾ ಪಾಟೀಲ್ ಮಾತನಾಡಿ, ನಮ್ಮ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಎಂದರು. ನಾನು ಮೊನ್ನೆ ಅನ್ನದಾನಿ ಮಠಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಮ್ಮ ಸಮುದಾಯ ತುಂಬ ದೊಡ್ಡದಾಗಿ ಬೆಳೆದಿದೆ, ತುಂಬ ಗಟ್ಟಿಯಾಗಿದೆ. ಆದರೆ ತಾಯಂದಿರನ್ನ ಸರಿ ಮಾಡಬೇಕಾಗಿರೋಂಥದ್ದು ಜವಾಬ್ದಾರಿ. ತಾಯಂದಿರು ಏನೇ ಪ್ರಾರಂಭ ಮಾಡಬೇಕಾದ್ರೂ ತಾಯಂದಿರು ಗಟ್ಟಿಯಾಗಿರಬೇಕು. ಅವರ ವಿವೇಚನೆಗಳು, ಆಲೋಚನೆಗಳು, ವಿಮರ್ಶೆಗಳು, ವಿವೇಕಗಳು ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ಹೋದಾಗ ಮಾತ್ರ. ಮೈಸೂರಿನ ಮಾಜಿ ಮೇಯರ್ ಶ್ರೀಕಂಠಯ್ಯ ಮಾತನಾಡಿ, ಸ್ವಾಮೀಜಿಗಳು ಕರೆ ನೀಡಿದರೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಒಕ್ಕಲಿಗ ಬಂಧುಗಳು ಸೇರುವ ನಿರೀಕ್ಷೆ ಇದೆ ಎಂದರು. ಅವ್ರಿಗೆ ಸ್ವಾಮೀಜಿಗಳು ಒಂದು ಕರೆ ಕೊಟ್ಟರೆ ಅವರೊಂದು 500ರಿಂದ 600 ಜನ ಅವರೇ ಸ್ವಯಂ ಪ್ರೇರಿತವಾಗಿ ಬರ್ತಕ್ಕಂಥದ್ದು. 1,500 2,000 ಜನ ನಾವು ಸೇರ್ಲಿಕ್ಕೆ ಅವಕಾಶ ಐತೆ ಮೈಸೂರು. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ MLAಗಳು ಜಾಸ್ತಿ ಜನ ಇದ್ದಾರೆ. ಸ್ವಾಮೀಜಿಯವರು ಮನ್ಸ್ಕೊಂಡು MLA ಹೇಳಿದ್ರೆ 2 ಬಸ್ ಕೊಡ್ರಿ, ನೀವು ಬನ್ನಿ 2 ಬಸ್ ಕೊಡಿ, ನಮ್ಮ ಕಾರ್ಯಕರ್ತಿದ್ದಾರೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಎಲ್ಲಾ ತಾಲೂಕು 2 ಬಸ್ MLAಗಳು ಕೊಡ್ಬೋದು. ಅಲ್ಲಿಂದ ಸುಮಾರು ಒಂದು 700 ಜನ ಕರ್ಕೊಂಡು ಬರ್ಲಿಕ್ಕೆ. ಸೆಪ್ಟೆಂಬರ್ 16ರಂದು ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ಪದಗ್ರಹಣ ಕಾರ್ಯಕ್ರಮದ ಬಗ್ಗೆ ಸಭೆಗೆ ರಾಜ್ಯ ಕಮಿಟಿ ಸದಸ್ಯರುಗಳು ಹಾಗೂ ಜಿಲ್ಲಾಧ್ಯಕ್ಷರುಗಳು ಭಾಗಿಯಾಗಿ ಅವರವರ ಅಭಿಪ್ರಾಯವನ್ನು ತಿಳಿಸಿದರು. ನಾವು ಒಕ್ಕಲಿಗ ಸಂಘ ಮಾಡ್ತಾ ಇರೋದ್ರಿಂದ, ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲಾ ತರದ ಒಕ್ಕಲಿಗರು ಕೂಡ ಸಾಥ್ ಕೊಡಬೇಕು ಅದಕ್ಕೆ ಅಂತಕ್ಕಂತಹ ಒಂದು ಮಾತನ್ನ ನೀವು ಸ್ವಾಮಿ. ಸಭೆಯಲ್ಲಿ ಖಜಾಂಚಿ ರಾಮಾಂಜಿನಪ್ಪ, ಗೌರವ ಕಾರ್ಯಾಧ್ಯಕ್ಷರಾದ ಮುನಿರಾಜು, ಗೌರವ ಅಧ್ಯಕ್ಷರಾದ ನಾಗಣ್ಣ ಜ್ಯೋತಿ, ಉಪಾಧ್ಯಕ್ಷರಾದ ರತ್ನಮ್ಮ ಹಾಗೂ ದುರ್ಗಮ್ಮ, ಗೋವಿಂದೇಗೌಡ, ಎಲ್ ಕೃಷ್ಣ, ರಾಜ್ಯ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಭಾಗವಹಿಸಿದ್ರು. ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಿದ್ಧತೆ ಕುರಿತು ಸಾಹಿತ್ಯ ಪರಿಷತ್ತಿನ ಹೋಬಳಿ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ, ಸರ್ಕಾರ, ಜಿಲ್ಲಾಡಳಿತ, ಕೇಂದ್ರ ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಪರಸ್ಪರ ಸಹಾಯ, ಸಹಕಾರ, ಸಂಯೋಗ, ಸಹಭಾಗಿತ್ವ, ಸೌಹಾರ್ದತೆ, ಸಮನ್ವಯತೆಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಬಳಿ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಅಡಿಪಾಯವಿದ್ದಂತೆ ನಿಮ್ಮ ಶ್ರಮ, ದಮಾನ ಯಶಸ್ಸಿಗೆ ಕಾರಣವಾಗುತ್ತೆ. ನೀವು ಕನ್ನಡ ಸೇವೆಗೋಸ್ಕರ ಬಂದಿರುವವರು, ತಾಯಿ ಭುವನೇಶ್ವರಿಯ ಸೇವೆ, ಕನ್ನಡದ ಮೇಲಿನ ಅಭಿಮಾನದಿಂದ ಬಂದಿದ್ದೀರಿ. ನಿಮಗೆ ಕರ್ತವ್ಯ ಭಾರದ ಹಾರ ಹಾಕಿದ್ದೇವೆ. ಅದು ಗೌರವ ಮನ್ನಣೆಯ ಸಂಕೇತ. ಗೌರವದ ಹಿಂದೆ ಜವಾಬ್ದಾರಿಯೂ ಇದೆ ಎಂಬ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸಬೇಕು. ಸಮ್ಮೇಳನದ ತರುವಲ್ಲಿ ರವಿಕುಮಾರ ಚಾಮಲಾಪುರ ಅವರ ಉತ್ಸಾಹ ಚಟುವಟಿಕೆ, ಕಾರ್ಯತತ್ಪರತೆ ಇದೆ. ಕ್ರಿಯಾಶೀಲ ವ್ಯಕ್ತಿಯಾದ ಅವರ ಸ್ಮರಣೆ ಮಾಡೋದ್ರ ಜೊತೆಗೆ ಅವರ ಕಾರ್ಯ ಚಟುವಟಿಕೆಯನ್ನು ನೆನೆದು ಕೆಲಸ ಮಾಡೋಣ ಎಂದರು. ಮಾಡಬೇಕಾದ್ರೆ ನಾವು ಜವಾಬ್ದಾರಿಗಳ ಮುಖಾಂತರವಾಗಿ ಮಾಡ್ತಾರೆ. ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅನೇಕರು ಹಾರವನ್ನು ಹಾಕ್ತಾರೆ. ನೀವು ಹೇಳಿದ್ರೆ ಸೋಮವಾರ ದಿನ ದೇವಸ್ಥಾನದ ಹತ್ರ ನಾವು ಅಧಿಕಾರವನ್ನು ತೋರಿಸಿದ್ದೀವಿ. ಅನೇಕರು ಹಾರವನ್ನು ಹಾಕ್ತಾರೆ. ನಾನು ಆ ಹಾರದ ಸಾಂಕೇತಿಕವಾಗಿರತಕ್ಕಂಥದ್ದು ಹಾರದ ಜೊತೆಗೆ ಕರ್ತವ್ಯದ ಭಾರವನ್ನು ಹಾಕ್ತಾ ಇದ್ದೀನಿ. ಆ ಕರ್ತವ್ಯದ ಭಾರ ಇದೆಯಲ್ಲ, ಆ ಹಾರ ಯಾವಾಗಲೂ ನಿಮಗೆ ಜ್ಞಾಪಕ ಕೊಡಬೇಕು. ನಾನು ಇಷ್ಟು ಜನರಲ್ಲಿ ಮಧ್ಯದಲ್ಲಿ ಹಾರ ಹಾಕ್ತಾ ಇದ್ದಾರೆ ಅಂತ ನನಗೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ, ಮನ್ನಣೆಯನ್ನು ಕೊಡ್ತಾ ಇದ್ದಾರೆ, ಸಮಾಜ ನನಗೆ ಮನ್ನಣೆಯನ್ನು ಮಾಡ್ತಾರೆ. ಆದರೆ ಆ ಮನ್ನಣೆ ಹಿಂದೆ ಜವಾಬ್ದಾರಿ ಇದೆ. ಎಲ್ಲರೂ ಅಪೇಕ್ಷೆ ಪಡ್ತಕ್ಕಂಥ ಆ ಜವಾಬ್ದಾರಿಯನ್ನು ನಾವು ಎಷ್ಟು. ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಮಂಡ್ಯ ಅಂದರೆ ಇಂಡಿಯಾ ಅಂತ ರಾಜಕೀಯದಲ್ಲಿ ಸಾಂಕೇತಿಕವಾಗಿ ಪ್ರಸಿದ್ಧಿಯಾಗಿದೆ. ಇಡೀ ವಿಶ್ವಕ್ಕೆ 87ನೇ ಸಾಹಿತ್ಯ ಸಮ್ಮೇಳನ ಸಾಕ್ಷಿಯಾಗ್ತಾ ಇದೆ. ಮಂಡ್ಯದ ಹೆಸರು ಜಗತ್ತಿನಲ್ಲಿ ಜನಜನಿತವಾಗಲಿ, ಮಾದರಿಯಾಗಲಿ ಅಂತ ತಿಳಿಸಿದರು. ನಮ್ಮ ಜೀವಮಾನದಲ್ಲಿ ಒಂದು ಬಾರಿ ಬರುತ್ತೆ ಅಂತ
ಅನಿಸುತ್ತೆ. ಸೊ ಅಂಥ ಒಂದು ಅವಕಾಶ ನನಗೂ ಬಂದಿದೆ, ಮಂಡ್ಯಕ್ಕೂ ಬಂದಿದೆ. ಏಕೆಂದರೆ ಮಂಡ್ಯ ಇದು ಈ ಅಖಿಲ ಭಾರತ 87ನೇ ಅಖಿಲ ಭಾರತ ಸಮ್ಮೇಳನಕ್ಕೆ ಸಾಕ್ಷಿಯಾಗ್ತಾ ಇದೆ. ನನಗೆ ಏನು ಒಂದು ಸಂತೋಷ ಅಂದರೆ ಇಡೀ ವಿಶ್ವದಲ್ಲಿ ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿ ಇಲ್ಲಿನ ಕಾರ್ಯಕ್ರಮಗಳನ್ನು ವಿಸ್ತೃತಪಡಿಸಿದ್ದಾರೆ. ಅಂದರೆ ಆ ಹೆಸರು ಇಡೀ ವಿಶ್ವದಲ್ಲಿ ನಮ್ಮ ಜಿಲ್ಲೆಯ ಹೆಸರು ಜನಜನಿತವಾಗುತ್ತೆ ಮತ್ತು ಎಲ್ಲರ ಗಮನವನ್ನು ಸೆಳೆಯುತ್ತೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಡಾಕ್ಟರ್ ಹುಸ್ಕೂರು ಕೃಷ್ಣೇಗೌಡ ಮಾತನಾಡಿ, ಮಂಡ್ಯದಲ್ಲಿ ನಡೆಯುವಂತಹ ಸಮ್ಮೇಳನ ಇತರ ಜಿಲ್ಲೆಗಳಿಗೆ ಮಾದರಿಯಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ, ಕೇಂದ್ರ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಮ್ಮೇಳನ ಆಯೋಜನೆಗೆ ಪೂರಕ ವಾತಾವರಣವನ್ನು ಕಲ್ಪಿಸಿದ್ದಾರೆ. ನಾವು ಯಾವುದೇ ಭೇದ ಭಾವ ಇಟ್ಟುಕೊಳ್ಳದೆ ಶಕ್ತಿ ಮೀರಿ ಶ್ರಮ ವಹಿಸಿ ಸಮ್ಮೇಳನ ಯಶಸ್ವಿಗೊಳಿಸೋಣ ಎಂದರು. ಮಂಡ್ಯದಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ಕನ್ನಡದ ತೇರನ್ನ ಎಳಿಬೇಕು ಅಂತಕ್ಕಂಥ ಒಂದೇ ಉದ್ದೇಶ. ಕನ್ನಡದ ತೇರನ್ನ ಎಳೆದು ವಿಶ್ವದ ಗಮನವನ್ನು, ವಿಶ್ವದ ಕನ್ನಡಿಗರನ್ನ ಮಂಡ್ಯದತ್ತ ಸೆಳಿಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಒಂದೇ ಉದ್ದೇಶ. ಮಂಡ್ಯದ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬೇರೆ ಜಿಲ್ಲೆಗೆ ಮಾದರಿಯಾಗಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಮತ್ತು ಅವರೆಲ್ಲ ಪದಾಧಿಕಾರಿಗಳು ನಮಗೆ ಎಲ್ಲ ರೀತಿಯ ಸಹಕಾರ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಮಾನ್ಯ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಅವರು ಬಹಳ ಕಾರ್ಯಪ್ರವೃತ್ತರಾಗಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಗಳಾದ ನಾಗರಾಜ್, ರಾಮಲಿಂಗ ಶೆಟ್ಟಿ, ಕೋಶಾಧ್ಯಕ್ಷ ಪಟೇಲ್ ಪಾಂಡು, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಹರ್ಷ ವಿ ಪಣ್ಣೆದೊಡ್ಡಿ, ಕೋಶಾಧ್ಯಕ್ಷ ಬಿಎಂ ಅಪ್ಪಾಜಪ್ಪ ಸೇರಿದಂತೆ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿರಿಸಿದ್ದ ಎಸ್ಸಿ, ಎಸ್ಪಿ ಹಾಗೂ ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಲು ಮುಂದಾಗಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರನ್ನು ಪೊಲೀಸರು ಮಂಡ್ಯದಲ್ಲಿ ಬಂಧಿಸಿದರು. ಕೃಷ್ಣರಾಜಸಾಗರದಲ್ಲಿ ಕಾವೇರಿ ಮಾತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಿನ ಸಮರ್ಪಣೆ ಕಾರ್ಯಕ್ರಮ ನಿಗದಿಯಾಗಿದ್ದಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಲು ಸಮಿತಿ ಕಾರ್ಯಕರ್ತರು ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜಮಾಯಿಸಿದರು. ಆದರೆ ಪೊಲೀಸರು ತಕ್ಷಣ ಬಂಧಿಸಿದ್ದಾರೆ. ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ, ಜಿಲ್ಲಾಧ್ಯಕ್ಷ ಬಿ ಆನಂದ್, ಸಿದ್ದಯ್ಯ ದೊಡ್ಡಬುವಳ್ಳಿ, ಸುಷ್ಮಿತಾ, ಎನ್ಸಿ ರಾಜು, ನಿಡಘಟ್ಟ ಸೇರಿದಂತೆ ಒಟ್ಟು 18 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೆಡ್ ಕ್ವಾರ್ಟರ್ಗೆ ಕರ್ಕೊಂಡೊಯ್ತಾರೆ ಸರ್. ಅಲ್ಲಿ ಹೋಗಿ ಡೀಟೇಲ್ಸ್ ಕೊಡ್ತೀವಿ. ಪರಿಶಿಷ್ಟರ ಮೀಸಲು ಎಸ್ಸಿ, ಎಸ್ಪಿ ಹಾಗೂ ಟಿಎಸ್ಪಿ ಅನುದಾನದಲ್ಲಿ 25,582 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡಿದ್ದಲ್ಲದೆ ರಾಜ್ಯ ಸರ್ಕಾರ 1,05,469 ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ. ಅದೇ ರೀತಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ನಡೆಸಿ ಹಣಗಳು ಮಾಡಲಾಗಿದೆ. ಆರ್ಥಿಕ ಅಶಿಸ್ತಿನ ನೈತಿಕ ಹೊಣೆಯನ್ನ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಉಪಯೋಜನಾ ಕಾಯ್ದೆಯಡಿ ದಲಿತರ ಅಭಿವೃದ್ಧಿಗೆ ಮೀಸಲಿರಿಸಿದ್ದ ಅನುದಾನ ದುರ್ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಕಲಂ 7(c)(d) ಸೇರಿಸಲಾಗಿದೆ. ಇದೊಂದು ನಯವಂಚನೆಯ ಕ್ರಮವಾಗಿದ್ದು ಇಂತಹ ಅನ್ಯಾಯವನ್ನು ತಡೆಯುವುದಕ್ಕೆ ವಿಫಲವಾಗಿರುವ ಸಮುದಾಯದ ಸಚಿವರು, ಶಾಸಕರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಗ್ಯಾರಂಟಿ ಯೋಜನೆಗೆ ಪಡೆದಿರುವಂತಹ 25,582 ಕೋಟಿ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ 187 ಕೋಟಿ ಮತ್ತು ಕಳೆದ 10 ವರ್ಷದಲ್ಲಿ ಆಳುವ ಸರ್ಕಾರಗಳು ವಾಪಸ್ ಪಡೆದಿರುವ 80,000 ಕೋಟಿ ಹಣವನ್ನು ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರತಿ ಕುಟುಂಬಕ್ಕೆ ತಲಾ 25 ಲಕ್ಷ ಹಂಚಿಕೆ ಮಾಡಬೇಕು. ಎಸ್ಸಿ, ಎಸ್ಪಿ ಹಾಗೂ ಟಿಎಸ್ಪಿ ಅನುದಾನವನ್ನು ಸದ್ಬಳಕೆ ಮಾಡದೆ ದುರ್ಬಳಕೆ ಮಾಡಿಕೊಂಡಿರುವ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸಬೇಕು. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು. ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿ ನೀತಿ ನಾಟಕವನ್ನು ನಿಲ್ಲಿಸಿ ಹೊರಗುತ್ತಿಗೆ ಪದ್ಧತಿ ರದ್ದು ಮಾಡಿ ಸರ್ಕಾರಿ ಸೇವಾ ನೇಮಕಾತಿಯಂತೆ ನೇಮಕ ಪ್ರಕ್ರಿಯೆ ನಡೆಸಬೇಕು ಅಂತ ಒತ್ತಾಯಿಸಿದರು. ನಮ್ಮ ಕನ್ನಂಬಾಡಿ ಕಟ್ಟೆಗೆ ಪೂಜೆ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ರು. ಈ ಸಿದ್ದರಾಮಯ್ಯನವರಿಗೆ ಕಪ್ಪೌಟ ಆರಿಸಿ ಗೆರಾವು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವು. ಇವತ್ತು ಮಂಡ್ಯ ಪೊಲೀಸ್ ವ್ಯವಸ್ಥೆ ನಮ್ಮನ್ನು ಬಂಧಿಸಿ ಇವತ್ತು ಬಂಧನದಲ್ಲಿಟ್ಟಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ
ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವರು ಪೊಲೀಸ್ನವ್ರ ಮೂಲಕ ನಮ್ಮನ್ನು ಬಂಧಿಸಿ ಇವತ್ತು ಬಂಧನದಲ್ಲಿಡೋದ್ರ ಮೂಲಕ ತಾವು ತಿರುಗಾಡ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ವಿರೋಧಿಯಾಗಿದ್ದಾರೆ. ಇವತ್ತು ಏನು ನಮಗೆ ಅನ್ಯಾಯ ಆಗಿದೆ, 1,05,000 ಕೋಟಿ ವಂಚನೆ ಆಗಿದೆ SC/STಗಳಿಗೆ. ಈ ಅನುದಾನವನ್ನು ವಂಚನೆ ಮಾಡಿ SC/STಗಳ ರಾಜ್ಯದ SC/STಗಳ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ಚಳವಳಿಯನ್ನು ಮಾಡಿದ್ರೆ ನಮ್ಮನ್ನು ಬಂಧನದಲ್ಲಿಡ್ತಕ್ಕಂಥ ಹೀನಕೃತ್ಯವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಕಾವೇರಿಗೆ ಪೂಜೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಕಾವೇರಿ ನೀರನ್ನು ಬೇಸಿಗೆನಲ್ಲಿ ಮತ್ತು ಕಾವೇರಿ ನೀರನ್ನು ಈ ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕಕ್ಕೆ ಸದ್ಬಳಕೆ ಮಾಡೋದರಲ್ಲೂ ಕೂಡ ವಿಫಲರಾಗಿದ್ದಾರೆ. ಇವತ್ತು ರಾಜ್ಯದಲ್ಲಿ ಈ ದೇಶಾದ್ಯಂತ ರಾಷ್ಟ್ರೀಯ ಜಲನೀತಿಯನ್ನು ರೂಪಿಸದೇ ಇರುವಾಗ ಈ ಸುಪ್ರೀಂ ಕೋರ್ಟು, ಪ್ರಾಧಿಕಾರ ಮತ್ತು ಬೇರೆ ಬೇರೆ ಸಮಿತಿಗಳು ಕೊಡ್ತಕ್ಕಂಥ ನಿರ್ದೇಶನವನ್ನು ಪಾಲನೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರ ನೀರನ್ನು ತಮಿಳುನಾಡಿಗೆ ಬಿಡ್ತಕ್ಕಂಥ ಮಾನಗಡಿ ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ರಾಷ್ಟ್ರೀಯ ಜಲನೀತಿ ರೂಪಿಸೋವರೆಗೂ ನಾವು ನೀರು ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಧೈರ್ಯ, ತಾಕತ್ತು ಈ ಕಾಂಗ್ರೆಸ್, BJP, JDS ಸರ್ಕಾರಗಳಿಗಿಲ್ಲ. ಹಾಗಾಗಿ ಇವರು ಕಾವೇರಿ ಜಲ ವಿವಾದಕ್ಕೂ ನಮಗೆ ಮಾರಕವಾಗಿದ್ದಾರೆ. ಇವತ್ತು ದಲಿತರ SC/ST ಅನುದಾನವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ. ಇಂಥ ವಚನಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ರಾಜಕೀಯ ಹುನ್ನಾರ ಮಾಡುತ್ತಿವೆ. ಹೇಗಾದರೂ ಮಾಡಿ ಸಿದ್ದರಾಮಯ್ಯರವರ ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡುವುದು ಹಾಗೂ ಅವರನ್ನು ಮುಖ್ಯಮಂತ್ರಿಯ ಹುದ್ದೆಯಿಂದ ಕೆಳಗಿಳಿಸುವ ಒಂದೇ ಒಂದು ಧ್ಯೇಯೋದ್ದೇಶದಿಂದ ರಾಜಕೀಯ ಹುನ್ನಾರ ನಡೆಸ್ತಾ ಇದ್ದಾರೆ. ಮುಡಾ ಪ್ರಕರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ, ಜೆಡಿಎಸ್ ಸಿದ್ದರಾಮಯ್ಯರವರ ರಾಜೀನಾಮೆ ಕೇಳ್ತಾ ಇರೋದು ಸರಿಯಷ್ಟೇ. ಇದೇ 2021ರಲ್ಲಿ ಮುಖ್ಯಮಂತ್ರಿಯವರಾದ ಯಡಿಯೂರಪ್ಪನವರ ಕಾಲದಲ್ಲಿ ಮುಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಆ ಭ್ರಷ್ಟಾಚಾರದ ರೂವಾರಿ ಆಗಿನ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ವಿಜಯೇಂದ್ರ ಅವರು ಮತ್ತು ಅವರ ತಂಡ ಮುಡಾದಲ್ಲಿ ಮಾಡಬಾರದ ಭ್ರಷ್ಟಾಚಾರ ಮಾಡಿ ಮುಡಾವನ್ನ ಅಧೋಗತಿಗೆ ತಂದಿದ್ರು. ಇದರ ವಿರುದ್ಧ ನಮ್ಮ ವೇದಿಕೆ 2021ರಲ್ಲಿ ಬೃಹತ್ ಹೋರಾಟವನ್ನು ನಡೆಸಿ ದಾಖಲೆ ಸಮೇತ ಸರ್ಕಾರಕ್ಕೆ ದೂರನ್ನು ಸಲ್ಲಿಸಿತ್ತು ಹಾಗೂ ಸಿಬಿಐ ತನಿಖೆಗೆ ಆಗ್ರಹಿಸಿತ್ತು. ಆ ಸಂದರ್ಭದಲ್ಲಿ ಮುಡಾ ಭ್ರಷ್ಟಾಚಾರದ ವಿರುದ್ಧ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರಾಗ್ಲಿ, ವಿಜಯೇಂದ್ರ ಅವರಾಗ್ಲಿ ಸೊಲ್ಲೆತ್ತಲಿಲ್ಲ. ಯಾಕಂದ್ರೆ ಆ ಭ್ರಷ್ಟಾಚಾರದ ಪಿತಾಮಹ BY ವಿಜಯೇಂದ್ರ ಅವರೇ ಆಗಿದ್ರು. ಈಗ ಏಕಾಏಕಿ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವುದನ್ನ ಸಹಿಸದೆ ಓರ್ವ ಅಹಿಂದ ಮುಖ್ಯಮಂತ್ರಿಯನ್ನ ಆ ಹುದ್ದೆಯಿಂದ ಕೆಳಗಿಳಿಸಲು ಸಿದ್ದರಾಮಯ್ಯರವರ ವಿರುದ್ಧ ಮುಡಾ ಭ್ರಷ್ಟಾಚಾರ ಪ್ರಕರಣವನ್ನು ಎಳೆದು ತಂದು ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರಿಗೆ ಪತ್ರ ಬರೆದು ಮುಡಾ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಚರ್ಚೆಗೆ ಮುಕ್ತ ಆಹ್ವಾನವನ್ನ ನೀಡಿದ್ದೆವು. ಆದರೆ ಅವರು ಇಂದು ಸಾರ್ವಜನಿಕ ಚರ್ಚೆಗೆ ಆಗಮಿಸದೆ ಪಲಾಯನವಾದ ಮಾಡಿದ್ದಾರೆ. ಇದರ ಉದ್ದೇಶ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದು ಸಾಬೀತಾಗಿದೆ ಅಂತ ಹಿಂದುಳಿದ ಜಾಗೃತ ವೇದಿಕೆ ಅಧ್ಯಕ್ಷ ಕೆ ಶಿವರಾಮ್ ಆಕ್ರೋಶ ವ್ಯಕ್ತಪಡಿಸಿದರು. ಏನಿವತ್ತು ನಾವು ಮೂಢ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ BY ವಿಜಯೇಂದ್ರ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಹುನ್ನಾರ ಮಾಡ್ತಾ ಇದ್ದಾರೆ. ಅವರ ಪತ್ನಿ ಹೆಸರಲ್ಲಿ ಬದಲಿ ನಿವೇಶನ ತೆಗೆದುಕೊಂಡಿರೋದು ಅಕ್ರಮ ಅಂತೇಳಿ ಏನು ಹೋರಾಟ ಮಾಡಕ್ಕೆ ಕೊಟ್ಟಿದ್ದಾರೆ, ಅದು ರಾಜಕೀಯ ಹುನ್ನಾರದಿಂದ ಮಾಡ್ತಾ ಇರುವಂಥ ಹೋರಾಟ. ಕಾನೂನುಬದ್ಧವಾಗಿ 2021ರಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಬದಲಿ ನಿವೇಶನವನ್ನು ನೀಡಿರುವಂಥದ್ದು. ಆದರೆ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರೋದು ವಿಜೇಂದ್ರಗೆ 2021ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಯಡಿಯೂರಪ್ಪನವರು. ಅವ್ರ ಕಾಲದಲ್ಲಿ ಭಾಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡೋದಲ್ಲಿ ಆಗಿದೆ. ನಾನು ಅದ್ರ ವಿರುದ್ಧ ಹೋರಾಟ ಕೂಡ ಮಾಡಿದ್ದೆ, ಸರ್ಕಾರಕ್ಕೆ ದೂರನ್ನು ಕೊಟ್ಟಿದ್ದೆ, CBI ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದೆ. ಅವತ್ತು ಯಾವುದೇ ಒಂದು ಸಣ್ಣ ಕ್ರಮನೂ ಕೂಡ ಅವತ್ತು ತಗೊಂಡಿಲ್ಲ ಯಡಿಯೂರಪ್ಪನವರು. ಇದೇ ವಿಜಯೇಂದ್ರ ಆಗ BJPಯ ರಾಜ್ಯ ಉಪಾಧ್ಯಕ್ಷ ಆಗಿದ್ದರು. ಈಗ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಆಗ ಆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಎಲ್ಲ ದಾಖಲೆ ಸಮೇತ ನಾವು ಬರ್ತೇವೆ, ನೀವು ಏನು ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಸಾರ್ವಜನಿಕ ಗೊತ್ತಾಗಲಿ ಅಂತೇಳಿ ಇವತ್ತು ಬಹಿರಂಗ ಚರ್ಚೆಗೆ ನಾವು ಆಹ್ವಾನ ನೀಡಿದಂಥದ್ದು. ಆದರೆ ಇವತ್ತು ಅವರು ಬಹಿರಂಗ ಚರ್ಚೆಗೆ ತಪ್ಪಿಸ್ಕೊಳ್ಳೋದ್ರ ಮೂಲಕ, ಗೈರಾಗೋದ್ರ ಮೂಲಕ ಪಲಾಯನವಾದವನ್ನು ಮಾಡಿದ್ದಾರೆ. ಅಂದರೆ ಅವರ ಭ್ರಷ್ಟಾಚಾರವನ್ನು ಅವರು ಒಪ್ಕೊಂಡಿದ್ದಾರೆ. ನೀವು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಸಿದ್ದರಾಮಯ್ಯನನ್ನು ರಾಜೀನಾಮೆ ಕೇಳುವಂಥದ್ದು ಎಷ್ಟು ಮಟ್ಟಿಗೆ ನೈತಿಕವಾದಂಥದ್ದು. ಆ ಕಾರಣಕ್ಕಾಗಿ ಏನು ರಾಜಕೀಯ ಅವರಿಗೆ ಸಿದ್ದರಾಮಯ್ಯನವರು ಒಟ್ಟೆ ಅಹಿಂದ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು. ಇವ್ರಿಗೆ ಒಂದೇ ಅಜೆಂಡಾ, ಅಹಿಂದ ಮುಖ್ಯಮಂತ್ರಿನ ಅಧಿಕಾರದಿಂದ ಕೆಳಗಿಳಿಸಬೇಕು. ಆ ಒಂದು ಅಜೆಂಡಾವನ್ನು ಇಟ್ಕೊಂಡು ಇವರು ಪಾದಯಾತ್ರೆ ಮಾಡ್ತಾ ಇರೋದು, ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇರೋದು. ಅದರ ವಿರುದ್ಧ ಇಡೀ ಅಹಿಂದ ಸಮುದಾಯಗಳು ಕರ್ನಾಟಕ ರಾಜ್ಯದಲ್ಲಿ ಸಿಡಿದು ಹೇಳ್ತವೆ. ನಾವು ಕೂಡ 3ನೇ ತಾರೀಕು ಏನು ನೀವು ಪಾದಯಾತ್ರೆ ಮಾಡ್ತಿದ್ರಿ ರಾಜಕೀಯ ಹುನ್ನಾರದಿಂದ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಲಿಕ್ಕೆ, ನಾವು ಕೂಡ ನಿಮ್ಮ ವಿರುದ್ಧ ಅವತ್ತು ಮೈಸೂರಿನಲ್ಲಿ
BJP ಕಚೇರಿಗೆ ನಿಮ್ಮ ಹುನ್ನಾರವನ್ನು ಖಂಡಿಸಿ ಮುಖ್ಯ ಆಗೋ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಸಾರ್ವಜನಿಕ ಬಹಿರಂಗ ಚರ್ಚೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ KS ಶಿವರಾಮು, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಚುಂಚನಹಳ್ಳಿ ಮಲ್ಲೇಶ್, ಅಲ್ಪಸಂಖ್ಯಾತ ಮುಖಂಡರಾದ ನಾಸೀರ್, ರೆಸ್ಪಾನ್ಸಿಬಲ್ ಸಿಟಿಸನ್ ವಾಯ್ಸ್ ವೇದಿಕೆಯ ರಾಜ್ಯಾಧ್ಯಕ್ಷರಾದ MF ಖಲೀಂ, ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರಾದ HS ಪ್ರಕಾಶ್, ಜಿಲ್ಲಾ ಮಡಿವಾಳರ ಸಂಘದ ಅಧ್ಯಕ್ಷರಾದ ರವಿನಂದನ್, ಜಿಲ್ಲಾ ಉಪ್ಪಾರರ ಸಂಘದ ಅಧ್ಯಕ್ಷರಾದ ಯೋಗೇಶ್ ಉಪ್ಪಾರ್, ನಗರ ಕಾಂಗ್ರೆಸ್ OBC ಘಟಕದ ಅಧ್ಯಕ್ಷರಾದ NR ನಾಗೇಶ್, ಹಿಂದುಳಿದ ವರ್ಗಗಳ ಮುಖಂಡರಾದ ಲೋಕೇಶ್ ಮಾದಾಪುರ, ಮುಖಂಡರಾದ ಕೇಶವ, ದಲಿತ ಮುಖಂಡರಾದಂತಹ ರಾಜಶೇಖರ್, ಶಿವಲಿಂಗಯ್ಯ, ಅಲ್ಪಸಂಖ್ಯಾತರ ಮುಖಂಡರಾದ ರಹೀಂ, ಸುನಿಲ್ ನಾರಾಯಣ್, ರವಿ ನಜರ್ಬಾದ್, ಶ್ರೀಮತಿ ಮಂಜುಳಾ, ಶ್ರೀಮತಿ ಮಂಗಳ, ಶ್ರೀಮತಿ ಮಾಲತಿ ಮುಂತಾದವರು ಭಾಗವಹಿಸಿದರು. ಸೈಮನ್ ಎಕ್ಸಿಬಿಟರ್ಸ್ ವತಿಯಿಂದ ಕರ್ನಾಟಕ ಸಂಭ್ರಮ 50 ಬೃಹತ್ ಗ್ರಾಹಕ ಮೇಳವನ್ನು ಆರಂಭಿಸಲಾಗಿದೆ. ಮೈಸೂರಿನ ಕರ್ನಾಟಕ ದಸರಾ ವಸ್ತು ಪ್ರದರ್ಶನದಲ್ಲಿ 1 ತಿಂಗಳ ಕಾಲ ಆಯೋಜನೆಗೊಂಡಿರುವ ಬೃಹತ್ ಗ್ರಾಹಕರ ಮೇಳಕ್ಕೆ ಹಾಲಿ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್, ಮಾಜಿ ಶಾಸಕ MK ಸೋಮಶೇಖರ್, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಮೇಳವನ್ನು ವೀಕ್ಷಿಸಿ ಶುಭ ಹಾರೈಸಿದರು. ಕರ್ನಾಟಕ ಸಂಭ್ರಮ 50 ಇದರ ಅಂಗವಾಗಿ ಮುಂದುವರೆದ ಭಾಗವಾಗಿ ನಮ್ಮ ಏನು ಸಾಕಷ್ಟು ಕಡೆ ಈ ಎಕ್ಸಿಬಿಷನ್ಗಳನ್ನ ನಡೆಸಿ ಈ ಗೃಹಶೋಭೆ ಅಂತ ಅನೇಕ ಕಾರ್ಯಕ್ರಮಗಳನ್ನ ಮೈಸೂರು ಜನತೆಗೆ ಕೊಟ್ಟು ಮೈಸೂರು ಗ್ರಾಹಕರಿಗೆ ಸಾಕಷ್ಟು ಮನಮಾತಾಗಿರುವ ಗೃಹಶೋಭೆ ಅಂತಂದರೆ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಒಂದು ಪರಿಪಾಠ ಇದೆ. ಅದರಲ್ಲಿ ಸಾಕಷ್ಟು ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆದರೆ ನ್ಯಾಯವಾದ ಬೆಲೆಯಲ್ಲಿ ಗ್ರಾಹಕರಿಗೆ ತಲುಪಿಸತಕ್ಕಂಥ ಕೆಲಸ ಭಾಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯೂಬ್ ಖಾನ್ ರವರು ಕೂಡ ಅವರು ಹೊಸ ಯೋಜನೆಯನ್ನು ಇಟ್ಕೊಂಡು ಇಡೀ ವರ್ಷ ಎಕ್ಸಿಬಿಷನ್ ನಡೆಸಬೇಕು ಅನ್ನೋ ಮೂಲೋದ್ದೇಶ ಇಟ್ಕೊಂಡು ಭಾಳಷ್ಟು ವರ್ಷಗಳಿಂದ ಈ ಮಾತುಗಳನ್ನ ಹೇಳ್ತಾ ಇದ್ರು. ಆದರೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಇದೊಂದು ಚಾಲನೆ, ಇದಾದ ನಂತರ ಇನ್ನೊಂದು 3 ತಿಂಗಳದೊಂದು ಎಕ್ಸಿಬಿಷನ್ ಬರುತ್ತೆ, ಆಮೇಲೆ ದಸರಾ ಶುರು ಆಗುತ್ತೆ. ಹೀಗೆ ಇದು ನಿರಂತರವಾಗಿ ಈ ಸ್ಥಳವನ್ನು ಬಳಸ್ಕೊಂಡು ಜನತೆಗೆ ಉಪಯೋಗ ಆಗ್ತಕ್ಕಂಥ ಕೆಲಸ. ಹಾಗೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಇಲ್ಲೇ ಮಾಡಬೇಕು ಅನ್ನೋ ಸರ್ಕಾರದ ಒಂದು ನಿರ್ಧಾರ ಕೂಡ ಆಗಿದೆ. ಈ ಎಲ್ಲದರಿಂದ ಏನು ನಮ್ಮ ವಸ್ತು ಪ್ರದರ್ಶನ ಪ್ರಾಧಿಕಾರ ವರ್ಷದಲ್ಲಿ ಕೇವಲ 3 ತಿಂಗಳು ನಡೀತಾ ಇತ್ತು, ಈಗ ಇಡೀ ವರ್ಷವೆಲ್ಲ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ಇಲ್ಲಿ ನಡೆಯೋ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ರವ್ರಿಗೂ ಮತ್ತು ನಮ್ಮ ಮೈಸೂರು ಕರ್ನಾಟಕ ಸಂಭ್ರಮ 50ರ ಈಗ ಈ ಕಾರ್ಯಕ್ರಮದ ಆಯೋಜಕರಾದಂಥ ನಾಗಚಂದ್ರರವರು ಕೂಡ ಮನಪೂರ್ವಕ ಧನ್ಯವಾದಗಳು ಹೇಳಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ರಾಜ್ಯದಲ್ಲಿ ಇದುವರೆಗೆ ಅಧಿಕಾರ ನಡೆಸಿದ ಮುಖ್ಯಮಂತ್ರಿಗಳು, ಕನ್ನಡ ಚಿತ್ರರಂಗದ ಗಣ್ಯರು, ಕ್ರೀಡಾಪಟುಗಳು ಸೇರಿದಂತೆ ನಾಡಿನ ಹಲವು ಮಹನೀಯರ ಸಾಧನೆಗಳ ಮಾಹಿತಿಯನ್ನು ಕೂಡ ಪ್ರದರ್ಶಿಸಲಾಗಿದೆ. ರಾಜ್ಯದ ವಿವಿಧ ವೈವಿಧ್ಯಮಯ ಮಳಿಗೆಗಳು, ಮಕ್ಕಳಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್, ಮೇಳಕ್ಕೆ ಮತ್ತಷ್ಟು ಮೆರುಗು ನೀಡೋದಕ್ಕೆ ರೋಬೋಟಿಕ್ ಬಟರ್ಫ್ಲೈಗಳು ಪ್ರದರ್ಶನಗೊಂಡಿವೆ. ಮೈಸೂರು ನಗರದ ಬಸವೇಶ್ವರ ರಸ್ತೆಯ 12ನೇ ಕ್ರಾಸ್ನಲ್ಲಿ ಶ್ರೀ ಚಾಮುಂಡೇಶ್ವರಿ ಭಕ್ತ ಮಂಡಳಿ ಅವರ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಅಂಗವಾಗಿ ವಿಶೇಷ ಪೂಜೆಯನ್ನು ಮಾಡಿ ಸಕಲ ಭಕ್ತರಿಗೆ ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು. ಕವಿದೇವತೆ ತಾಯಿ ಚಾಮುಂಡೇಶ್ವರಿ ವರ್ಧಂತಿ ಪ್ರಯುಕ್ತ ನಮ್ಮ ಬಸವೇಶ್ವರ ರಸ್ತೆ 12ನೇ ಕ್ರಾಸ್ ಮೇನ್ ರೋಡಲ್ಲಿ ಇದು 12ನೇ ವರ್ಷದ ಕಾರ್ಯಕ್ರಮ. ಆದ್ರೆ ಎಲ್ಲ ಸ್ಥಳೀಯರು ಮತ್ತು ನಮ್ಮ ಮಾದೇವಣ್ಣವರು ಎಲ್ಲರೂ ಒಟ್ಟಾರೆ ಕೂಡಿ ನಮ್ಮ ಪ್ರಸಾದಿ ಒಟ್ಟಾರೆ ನಮ್ಮ ಮೂಲದ ನಿವಾಸಿಗಳು ಎಲ್ಲ ಅಕ್ಕಂದಿರು, ತಾಯಂದಿರು, ಅಣ್ಣಂದಿರು, ತಂದೆ ಸಮಾನದ ಗುರುಗಳು ಎಲ್ಲರೂ ಬಂದು ಈ ದಿನ ಪ್ರಸಾದ ವಿನಿಯೋಗ ಮಾಡಿದ್ರು. ಎಲ್ಲ ನಾಡಿನ ಜನತೆಗೆ ಇನ್ನೂ ಹೆಚ್ಚು ಬೆಳೆ ಮತ್ತು ಮಳೆ ಬರಲಿ ಅಂತ ತಾಯಿ ಚಾಮುಂಡೇಶ್ವರಿಗೆ ಮೊರೆಗೆ ಹೋಗುತ್ತಾ ಇನ್ನೂ ಸವಲತ್ತನ್ನು
ಕೊಡಲಿ ಅಂತ ಈ ಮೂಲಕ ಕೇಳ್ಕೊತೀವಿ. ಚಾಮುಂಡೇಶ್ವರಿ ವರ್ಧಂತಿಯ ಶುಭಾಶಯಗಳು. ಇವತ್ತು ನಮ್ಮ ಏರಿಯಾದಲ್ಲಿ ಸುಮಾರು 12 ವರ್ಷದಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಚಾಮುಂಡೇಶ್ವರಿ ವರ್ಧಂತಿನ. ಇವತ್ತು ಸಹ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ 100 ವರ್ಷ ಸಹ ಇದೇ ಥರ ಮುಂದುವರಿಸ್ಕೊಂಡು ಹೋಗಲಿ ಅಂತ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ಶುಭವಾಗಲಿ. ಇದೇ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಸೌಮ್ಯ ಉಮೇಶ್, ಮುಖಂಡರಾದ ಯೋಗೇಶ್ ಮಾಧವ್, ಮಹಾದೇವ್ ಪ್ರಸಾದ್, ನಾಗೇಂದ್ರ ಮುಂತಾದವರು ಭಾಗವಹಿಸಿದ್ರು. ಕನ್ನಡ ಚಿತ್ರರಂಗದಲ್ಲಿ ಹೊಸತನ ಬರಬೇಕು ಅನ್ನುವಂಥ ಕೂಗು ಹೆಚ್ಚಾಗ್ತಾ ಇರುವಂತಹ ಇಂಥದೊಂದು ಸಂದರ್ಭದಲ್ಲಿ ರೂಪಾಂತರ ಒಂದು ಪ್ರಮುಖ ಪಾತ್ರ ವಹಿಸಲಿದೆ ಅನ್ನೋದು ಚಿತ್ರತಂಡದ ಅಭಿಪ್ರಾಯ. ಈ ಚಿತ್ರವು ಮಿಥಿಲೇಶ್ ಎಡವಲತ್ ಎನ್ನುವಂತಹ ಪ್ರತಿಭಾವಂತ ಯುವಕನ ಪ್ರಥಮ ನಿರ್ದೇಶನದ ಚಿತ್ರವಾಗಿದೆ. ಉಳಿದಂತೆ ಸೋಮಶೇಖರ್ ಬೋರೆಗಾಂವ್, ಲೇಖಾ ನಾಯ್ಡು, ಹನುಮಕ್ಕ, ಭರತ್ ಜಿಬಿ, ಅಂಜನ್ ಭಾರದ್ವಾಜ್ ಮತ್ತಿತರ ತಾರಾಗಣ ಚಿತ್ರಕ್ಕಿದೆ. ಸಂಕಲನ ಭುವನೇಶ್ ಮಣಿವಣ್ಣನ್, ನಿರ್ಮಾಣ ವಿನ್ಯಾಸ ಪ್ರವೀಣ್ ಮತ್ತು ಹರ್ಷದ್ ನಾಕೋತ್ ಅವರದ್ದಾಗಿದೆ. ಈ ಚಿತ್ರದ ಮತ್ತೊಂದು ವಿಶೇಷತೆ ಎಂದರೆ ಈ ಹಿಂದೆ ಒಂದು ಮುಟ್ಟೆಯ ಕಥೆ ಎನ್ನುವಂಥ ಚಿತ್ರವನ್ನು ನಿರ್ಮಿಸಿ ವಿಶ್ವದಾದ್ಯಂತ ಹೆಸರುವಾಸಿಯಾದ ಅದೇ ತಂಡ ಸೇರಿ ನಿರ್ಮಿಸಿದ ಚಿತ್ರ ಇದಾಗಿದೆ. ರಾಜ್ಬಿ ಶೆಟ್ಟಿ ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಂಭಾಷಣೆಯನ್ನು ಬರೆದಿದ್ದಾರೆ. ಜೊತೆಗೆ ತಮ್ಮ ನಿರ್ಮಾಣ ಸಂಸ್ಥೆಯಾದ ಲೈಟರ್ ಬುದ್ಧ ಫಿಲ್ಮ್ಸ್ನ ಮೂಲಕ ತೆರೆಗೂ ತರ್ತಿದ್ದಾರೆ. ಒಂದು ಮುಟ್ಟೆಯ ಕಥೆಯ ನಿರ್ಮಾಪಕರಾದ ಸುಹಾನ್ ಪ್ರಸಾದ್ ಈ ಚಿತ್ರದ ನಿರ್ಮಾಣವನ್ನ ಮಾಡಿದ್ದಾರೆ. ಪ್ರವೀಣ್ ಶ್ರೀಯಾನ್ ಛಾಯಾಗ್ರಹಣ, ಮಿಥುನ್ ಮುಕುಂದನ್ ಸಂಗೀತವನ್ನು ನೀಡುವ ಮೂಲಕ ಈ ಜೋಡಿ ಮತ್ತೊಮ್ಮೆ ಪ್ರೇಕ್ಷಕರನ್ನ ರಂಜಿಸಲು ಹೊರಟಿದೆ.